ರೋಹನ್, ಹೂವಿನ ಜೊತೆ ಮುಳ್ಳನ್ನು ಕಳಿಸಿದರೆ ಸ್ವಲ್ಪ ಹುಷಾರು ಮಗ. ಇವನಂತ ತಲೆ ಮೇಲೆ ಹತ್ಕೋತಿದ್ದಾನೆ. ಅಪ್ಪ ನನ್ನನ್ನು ಯಾಕೆ ಸಿಕ್ಕಾಕ್ಸಿದ್ರು? ಈ ಕ್ಲಾಸಲ್ಲಿ ಔಟ್ಸೈಡರ್ಸು ಅಲೋ ಇಲ್ಲ. ದಯವಿಟ್ಟು ಹೊರಗಡೆ ಹೋಗಿ. ಈಶಾ, ಒಂದು ಇವನನ್ನ ಆಚೆ ಹೋಗೋದು ಕೇಳು, ಇಲ್ಲ ನೀನೇ ಆಚೆ ಹೋಗು. ಹೋಗ್ತಾ ಇದ್ದೀನಿ. ಆದ್ರೆ ಒಂದು ಷರತ್ತು, ಈ ಹುಡುಗನ ಇವಳಿಂದ ದೂರ ಕೂರಿಸ್ಬೇಕು. ಎಲ್ಗೆ ಹೋಗ್ತಾ ಇದ್ದೀನಿ ನೀನು? ಮೇಲಿಂದ ಹಾರೋಕೆ ಬರ್ತೀಯಾ? ಫ್ರೆಂಡ್ಸ್ ಹತ್ರ ನೋಟ್ಸ್ ಕೇಳಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ಕೂಡ ನಿನ್ ಪರ್ಮಿಷನ್ ಬೇಕಾ? ನೀನು ಇಲ್ಲೇನು ಮಾಡ್ತಿದ್ಯಾ? ನಡಿ, ಆಚೆ ಹೋಗಿ ನಿಂತ್ಕೋ. ಅರ್ಥ ಆಗ್ತಿಲ್ವಾ? ತಗೋ ಹೇಳ್ತೀನಿ. ರೋಹನ್, ನಿಂಗೇನೂ ಆಗ್ಲಿಲ್ಲ ತಾನೆ? ನಿನ್ನ ರೋಹನ್ ಬೇಡ. ರೋಹನ್, ಏನಾಗಿಲ್ಲ ತಾನೆ? ಕೊನೆಗೂ ನಿನ್ ರೌಡಿಸಂ ತೋರಿಸಿದ್ಯಲ್ಲ. ಬಾಡಿ ಗಾರ್ಡ್ ಆಗಿ ಮಾಡಿದಾರಷ್ಟೇ. ಚೀಟಿಂಗ್ ಮತ್ತೆ ಹೊಡೆಯೋದ್ ಬಿಟ್ಟು ನಿನಗ್ ಬೇರೆ ಏನೂ ಬರಲ್ಲ. ನಿಮ್ಮಪ್ಪ ಅಂತೂ ನಿಂಗೆ ಸಂಸ್ಕಾರ ಮತ್ತೆ ನಡವಳಿಕೆ ಅನ್ನೋದೇ ಹೇಳ್ಕೊಟ್ಟಿಲ್ಲ ಅನ್ಸತ್ತೆ. ಇವನು ಮಗ ಅಲ್ಲ, ನನ್ನ ಪೂರ್ವ ಜನ್ಮದ ಶಿಕ್ಷೆ. ಜನ ಏನ್ ಮಾತಾಡ್ತಾರೆ ಗೊತ್ತಾ? ಸಂಸ್ಕಾರ ನೀಡದೇ ಇರೋ ತಂದೆ ಅಂತಾರೆ. ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಅವ್ರೇನಾದ್ರು ಎದುರುಗಡೆ ಬಂದ್ರೆ ನಾಕ್ ಬಾರ್ಸೋಣ ಅಂತ. ತಾಯಿ ಇದ್ರೆ ಸಂಸ್ಕಾರ ಕಲಿಸ್ತಿದ್ಲು. ತಾಯಿ ಇಲ್ಲ, ಅದಕ್ಕೆ ಅವಳು ಆಡಿದ್ದೆ ಆಟ. ನಿನಗೂ ಕೂಡ ನಿಮ್ಮಮ್ಮ ಸಂಸ್ಕಾರನ ಕಲ್ಸ್ಕೊಟ್ಟಿಲ್ಲ. ಬಹುಶಃ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ತೆಗೆದೊಂದು ಬಿಟ್ಟಿದ್ರೆ ಇಷ್ಟೆಲ್ಲ ಹಠಮಾರಿ ಆಗ್ತಾ ಇರ್ಲಿಲ್ಲ ನೀನು. ನಮ್ಮ ಮನೆ ಮರ್ಯಾದೆನೆಲ್ಲ ಮಣ್ಪಾಲ್ ಮಾಡಿ ಮನೆ ಬಿಟ್ಟು ಓಡೋದ್ಲು ಅವಳು. ಇವತ್ತೇ ಕೊನೆ. ಇನ್ನೊಂದ್ ಸಲ ಅವಳ ಹೆಸರನ್ನ ಈ ಮನೆಯಲ್ಲಿ ಎತ್ತೋ ಹಾಗಿಲ್ಲ. ಅರ್ಥ ಆಯ್ತಾ? ಈಶಾ, ಸೀಟ್ ಬೆಲ್ಟ್. ನಿನಗೂ ಕೂಡ ನಿಮ್ಮಮ್ಮ ಸಂಸ್ಕಾರನ ಕಲ್ಸ್ಕೊಟ್ಟಿಲ್ಲ. ಬಹುಶಃ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ತೆಗೆದೊಂದು ಬಿಟ್ಟಿದ್ರೆ ಇಷ್ಟೆಲ್ಲ ಹಠಮಾರಿ ಆಗ್ತಾ ಇರ್ಲಿಲ್ಲ ನೀನು. ಸಾರಿ. ಏನ್ ಹೇಳ್ದೆ ನೀನು? ನನಗೆ ಕೇಳಿಸ್ಲೇ ಇಲ್ಲ. ಸಾರಿ. ನಿಜ ಸಾರಿ ಅನ್ನಿಸ್ತಿದ್ರೆ ಮತ್ತೆ ಇಷ್ಟಾದ್ರೂ ಹ್ಯುಮ್ಯಾನಿಟಿ ಇದ್ರೆ ಪ್ರಾಮಿಸ್ ಮಾಡು. ನೀನು ಅಪ್ಪನ ಹತ್ರ ಹೋಗಿ ನಿನ್ ಬಗ್ಗೆ ನಿಜಾನ್ ಹೇಳ್ತೀಯ ಅಂತ. ನೀನು ನಂಬರ್ 1 ರೌಡಿ ಮತ್ತೆ ಚೀಟರ್ ಅಂತ. ಮತ್ತೆ ಇದನ್ನು ಹೇಳು, ನಿನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಇದು ನನ್ನ ಪಾಲಿಗೆ ಕೆಲಸ ಅಲ್ಲ, ಯಜಮಾನ್ರು ವಹಿಸಿರೋ ಜವಾಬ್ದಾರಿ. ನಿನ್ ಕಾವಲಿಗಿರ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನಿನ್ ರಕ್ಷಣೆ ನೋಡ್ಕೋಬೇಕು, ನಿನ್ ಜವಾಬ್ದಾರಿ ವಹಿಸ್ಕೋಬೇಕು ಅಂತ ಹೇಳಿದ್ದಾರೆ. ನಿನ್ನ ಪ್ರತಿ ಅಪಾಯದಿಂದ ಕಾಪಾಡಬೇಕು. ನಾನು ಅದನ್ನೇ ಮಾಡ್ತಾ ಇರೋದು. ನನಗೆ ಯಜಮಾನ್ರು ವಹಿಸಿರೋ ಈ ಜವಾಬ್ದಾರಿಯಿಂದ ನಾನು ಯಾವತ್ತೂ ಹಿಂದೆ ಸರಿಯೋದಿಲ್ಲ.
ಹೌದಾ ಇದಾ ವಿಷಯ? ಈಗ ನೋಡ್ತಾ ಇರು, ನಿಮ್ಮ ಯಜಮಾನ್ರು ನಿನ್ನ ಕೆಲ್ಸದಿಂದ ಹೇಗ್ ತೆಗಿತಾರೆ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದೀಯ ನೀನು? ಏಯ್, ಬೇಡ 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 ಬೇಡ. ತಲೆನಾದ್ರು ಕೆಟ್ಟ ಹೋಗಿದ್ಯಾ ಹೇಗೆ ನಿನಗೆ? ಇವಾಗ ಯಾಕೆ ನಗ್ತಾ ಇದ್ಯಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಜೀವ ಹೊಟ್ಟೋಗ್ತಾ ಇತ್ತು ನಮ್ದು. ಪ್ರಾಣ ಅಂತೂ ಹೋಗುತ್ತೆ, ನಂದಲ್ಲ, ಕೇವಲ ನಿಂದು. ನಾನ್ ಹೋಗಿ ನಮ್ಮ ಅಪ್ಪನ ಹತ್ರ ಹೇಳಿದಾಗ ಅವರು ನಂಬಿರೋ ಅಂತಹ ನಂಬಿಕಸ್ತ ಬಾಡಿ ಗಾರ್ಡ್ ಇದಾರಲ್ಲ, ನಿನ್ ಹೆಸರೇನು? ಹೋಗ್ಲಿ ಬಿಡು, ಏನೇ ಇರ್ಲಿ, ಅವ್ರ ಮಗಳನ್ನಂತೂ ನೀನ್ ರಕ್ಷಿಸ್ಲಿಲ್ಲ. ನಿನಗ್ ಗೊತ್ತಾ, ನನಗಂತೂ ನವಿಲ್ಗರಿಯಿಂದ ರ್ಯಾಶ್ ಆಗಿತ್ತು. ಅಪ್ಪ ಅಂತೂ ಇಡೀ ಮನೇನ ಬಂದ್ ಮಾಡ್ಬಿಟ್ರು. ಈಗಂತೂ ನನಗಿಷ್ಟು ಗಾಯ ಆಗಿದೆ. ಯೋಚನೆ ಮಾಡು, ಅಪ್ಪ ಅಂತೂ ನಿನ್ನನ್ನ ಏನ್ ಮಾಡ್ತಾರೆ? ನಿನ್ಗೆ ಹೊಡೆದು ಹೊಡೆದು ಮನೆಯಿಂದ ಹೊರಗಾಕ್ತಾರೆ. ಏನ್ ಹಾಗ್ ನೋಡ್ತಿದ್ಯಾ? ನಾನಂತೂ ಒಳ್ಳೆ ಆಫರ್ ಕೊಟ್ಟಿದ್ದೆ, ನೀನೇ ತಾನೇ ಕೆಲ್ಸ ಬಿಟ್ಟು ಹೋಗಲ್ಲ ಅಂದಿದ್ದು. ಇವಾಗ ಅನ್ಭವ್ಸು. ನೀನ್ ಯಾಕೆ ನಗ್ತಿದ್ಯಾ? ಏನಿಲ್ಲ, ನನಗೆ ಒಂದು ಅನೌನ್ಸ್ಮೆಂಟ್ ನೆನಪಾಯ್ತು. ಗಾಳಿಲಿ ಹಾರೋಕ್ ಮುಂಚೆ ಏರೋಪ್ಲೇನ್ ಅಲ್ಲಿ ಹೇಳ್ತಾರಲ್ಲ, ಮುಂದಿರೋರ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋಕ್ಕೂ ಮೊದಲು ನಮ್ಮ ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ. ನಾನು ಅಂಥದ್ದೇ ಕೆಲಸ ಮಾಡಿದ್ದೆ, ತೋರಿಸ್ತೀನಿ. ಇಬ್ರದ್ದು ಜೀವ ಹೋಗ್ತಾ ಇತ್ತು ಗೊತ್ತಾ ನಿನ್ಗೆ? ಪ್ರಾಣ ಅಂತೂ ಹೋಗುತ್ತೆ, ನಂದಲ್ಲ, ಕೇವಲ ನಿಂದು. ನಾನ್ ಹೋಗಿ ನಮ್ಮ ಅಪ್ಪನ ಹತ್ರ ಹೇಳಿದಾಗ ಅವರು ನಂಬಿರೋ ಅಂತಹ ನಂಬಿಕಸ್ತ ಬಾಡಿ ಗಾರ್ಡ್ ಇದಾರಲ್ಲ, ನಿನ್ ಹೆಸರೇನು? ಈಗ ನೀನು ಗೂಂಡಾಗಿರಿ ಅನ್ನೋ ವಿಚಾರದಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ಯಾ. ಆದ್ರೆ ಯಾವ ವ್ಯಕ್ತಿ ಗೂಂಡಾಗಿರ್ಲಿ PhD ಮಾಡಿದಾನೋ ಆ ವ್ಯಕ್ತಿ ಮುಂದೆ ನೀನ್ ಗೂಂಡಾಗಿರಿ ತೋರ್ಸಕ್ ಹೋಗ್ತಾ ಇದ್ಯಾ. ನನ್ ಕೆಲ್ಸ ಒಂದೇ ಕೇಸಿಂದ ಹೋಗ್ಬಹುದು, ಆದ್ರೆ ಈ ವಿಡಿಯೋನ ನಾನ್ ನಿಮ್ಮಪ್ಪಂಗೆ ತೋರ್ಸಿದ್ರೆ ನಿಮ್ಮಪ್ಪ ಯಾವಾಗ್ಲೂ ನಿನ್ನ ರೂಮಲ್ಲಿ ಕೂಡ ಹಾಕಿರ್ತಾರೆ. ಆಗ ನಿನ್ ಬಾಡಿ ಆಚೆನೂ ಬರಲ್ಲ, ಆ ಬಾಡಿನ ಗಾರ್ಡ್ ಮಾಡೋ ಅವಶ್ಯಕತೆನೂ ಇರಲ್ಲ. ಅಪ್ಪ, ಗೊಂಬೆ, ನೀನ್ ಆರಾಮಾಗಿದ್ಯಾ? ನಿನ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ಯಜಮಾನ್ರೆ, ಈ ತರ ಆಗಿದೆ ಅಂತ ನೀನ್ ನನಗೆ ಮೆಸೇಜ್ ಮಾಡಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸೂರಜ್, ಹೇಗಾಯ್ತಿದ್ದೆಲ್ಲ? ಅರೆ ಹೇಳು. ಅಪ್ಪ, ಇದೆಲ್ಲ ಒಂದು ಹಾಳಾದ ಬೆಕ್ಕು ರಸ್ತೆ ಮಧ್ಯೆ ಬಂದಾಗಿದ್ದು ಯಜಮಾನ್ರೆ. ಗೊತ್ತಿಲ್ಲ ರಸ್ತೆ ಮಧ್ಯಕ್ಕೆ ಅದೆಲ್ಲಿಂದ ಬಂತು ಆ ಬೆಕ್ಕು ಅಂತ, ನನಗೂ ಸರಿಯಾಗಿ ಕಾಣಿಸ್ಲಿಲ್ಲ. ಆದ್ರೂ ನಾನು ಪ್ರಯತ್ನ ಪಡೋದಕ್ಕಲ್ಲ ನಾನು ನಿನ್ನ ಇಟ್ಕೊಂಡಿರೋದು, ನನ್ನ ಮಗಳ ಸೆಕ್ಯೂರಿಟಿಗೋಸ್ಕರ ಇಟ್ಕೊಂಡಿರೋದು. ಆಕ್ಚುಲಿ ಅಪ್ಪ, ನಾನು ತುಂಬಾ ಹೆದರ್ಕೊಂಬಿಟ್ಟೆ. ಅದು ನನಗೆ ಅರ್ಥನೇ ಆಗ್ಲಿಲ್ಲ. ನಾನು ಬೆಕ್ಕಿನ ಪ್ರಾಣ ಉಳ್ಸಕ್ ಹೋಗಿ ಸ್ಟೇರಿಂಗ್ ವೀಲ್ ತಿರುಗಿಸ್ಬಿಟ್ಟೆ. ಐ ಆಮ್ ಸಾರಿ ಅಪ್ಪ. ಹೆದರ್ಕೋಬೇಡ ಮಗಳೇ, ಇವನಿದಾನಲ್ಲ, ಅವನ ಕೆಲಸ ಏನೋ ಅನ್ನೋದು ಅವ್ನು ಚೆನ್ನಾಗಿ ಗೊತ್ತಿದೆ. ಅವನ್ ಜೀವ ಕೊಟ್ಟಾದ್ರೂ ನಿನ್ನನ್ನು ಕಾಪಾಡ್ತಾನೆ. ಅವನಿದ್ದಾಗ ನೀನ್ ಗಾಬರಿ ಆಗೋ ಅವಶ್ಯಕತೆನೂ ಇಲ್ಲ, ಚಿಂತೆನೂ ಮಾಡ್ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಕಾಡು ಬೆಕ್ಕನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅವನ ಕೆಲ್ಸಕ್ಕೆ ನೀನ್ ಅಡ್ಡ ಬರಬೇಡಮ್ಮ. ಬಾ ಗೊಂಬೆ, ಡಾಕ್ಟರ್ ಹತ್ರ ಹೋಗೋಣ.
ಇವತ್ತು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ತಪ್ಪಿಸ್ಕೊಂಬಿಟ್ಟೆ. ನಾಳೆ ನಿನ್ನ ಗೂಂಡಾಗಿರಿ ಬಗ್ಗೆ ರೆಡ್ ಹ್ಯಾಂಡ್ ಆಗಿ ನಮ್ಮ ಅಪ್ಪನ ಮುಂದೆ ತೋರಿಸ್ಲಿಲ್ಲ ಅಂದರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ.